ದೆಹಲಿ ಪ್ರವಾಸದಲ್ಲಿರುವಂತಹ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಪುನಾರಚನೆ ವಿಸ್ತರಣೆಯ ವಿಚಾರದ ಬಗ್ಗೆ ಮಹತ್ವದ ಸಭೆ ಕೂಡ ನಡೆಯಲಿದೆ. ಕೆಲವೇ ಹೊತ್ತಿನಲ್ಲಿ ನಡ್ಡಾ ಅವರ ಭೇಟಿಯನ್ನ ಮಾಡ್ತಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿಎಂ ಬಿಎಸ್ವೈ ಕೆಲವೇ ಕ್ಷಣಗಳಲ್ಲಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದು ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಎಲ್ಲ ಕುತೂಹಲಗಳಿಗೆ ಇವತ್ತೇ ತೆರೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇವತ್ತು ಯಾವ ರೀತಿಯಾದಂತಹ ಕ್ಲೈಮ್ಯಾಕ್ಸ್ ಹೊರಬೀಳತ್ತೆ ಅನ್ನೋದು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಸಚಿವ ಆಕಾಂಕ್ಷಿಗಳು ಕೂಡ ಈಗಾಗಲೇ ಸಾಕಷ್ಟು ಜನ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಈಗ ಸಚಿವ ಸ್ಥಾನ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಯಾರಿಗೆ ಸಿಗಬಹುದು ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದ ಸಿಎಂ ಬಿಎಸ್ವೈ ಕೆಲವೇ ಕ್ಷಣಗಳಲ್ಲಿ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. ಇನ್ನು ಯಾರ್ಯಾರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವ ಶಶಿಕಲಾ ಜೊಲ್ಲೆ, ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರುವ ಸಿಸಿ ಪಾಟೀಲ್, ಪಶುಸಂಗೋಪನಾ ಸಚಿವರಾಗಿರುವ ಪ್ರಭು ಚೌಹಾಣ್ ಅವರಿಗೆ ಕೋಕ್ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುಜರಾಯಿ ಸಚಿವರಾಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ, ಕೈಗಾರಿಕಾ ಸಚಿವರಾಗಿರುವ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಸಂಪುಟದಿಂದ ಕೈಬಿಡುವ ಸಾಧ್ಯತೆಗಳು ಇದೆ. ಅದರ ಜೊತೆಗೆ ಯಾರ್ಯಾರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳು ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಎಸ್ವೈ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ, ಎಂಎಲ್ಸಿ ಆರ್ ಶಂಕರ್ ಅವರು ಕೂಡ ಅವರಿಗೆ ಒಂದು ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಎಂಎಲ್ಸಿ ಎಂಟಿಬಿ ನಾಗರಾಜ್, ಆರ್ಆರ್ ನಗರ ಶಾಸಕರಾಗಿರುವಂತಹ ಮುನಿರತ್ನ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆಯೇ ಹುಕ್ಕೇರಿ ಶಾಸಕರಾಗಿರುವಂತಹ ಹಲವು ದಿನಗಳಿಂದಲೂ ಕೂಡ ಮಂತ್ರಿ ಸ್ಥಾನಕ್ಕಾಗಿ ಕಾಯ್ತಾ ಇರುವಂತಹ ಉಮೇಶ್ ಕತ್ತಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಎಂಟಿಬಿ ನಾಗರಾಜ್, ಆರ್ಆರ್ ನಗರ ಶಾಸಕ ಮುನಿರತ್ನ ಅವರನ್ನು ಕೂಡ ಈಗ ಅವರನ್ನ ಈ ಒಂದು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಮತ್ತೆ ಯಾರ್ಯಾರಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರೇಸ್ನಲ್ಲಿ ಹೊಳಲ್ಕೆರೆ ಶಾಸಕರಾಗಿರುವ ಎನ್ ಚಂದ್ರಪ್ಪ ಅವರು, ಚಿತ್ರದುರ್ಗ ಶಾಸಕರಾಗಿರುವ ಜಿಎಚ್ ತಿಪ್ಪಾರೆಡ್ಡಿ ಅವರು, ಹೊನ್ನಾಳಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಸಾಕಷ್ಟು ಜನ ಸಚಿವ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಒಂದ್ ಕಡೆ ಬಿಎಸ್ವೈ ಲಿಸ್ಟ್ ಆದ್ರೆ ಇನ್ನೊಂದ್ ಕಡೆ ರೇಸಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಕಾರ್ಕಳ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್, ಸುಳ್ಯ ಶಾಸಕರಾಗಿರುವ ಎಸ್ ಅಂಗಾರ, ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅವರು ಕೂಡ ಬಿಎಲ್ಸ್ ಅವರ ಲಿಸ್ಟ್ ನಲ್ಲಿ ಇದ್ದಾರೆ. ಸಂತೋಷ್ ಅವರ ಲಿಸ್ಟ್ ಅಲ್ಲಿ ಇರುವಂತಹ ಒಂದು ಹೆಸರುಗಳನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇನ್ನು ರಾಜಾಹುಲಿ ತಂತ್ರ ಏನು ಅಂತ ನೋಡೋದಾದ್ರೆ ಶೆಟ್ಟರ್ ಅವರನ್ನ ಕೈಬಿಟ್ರೆ ತಮ್ಮ ಮೇಲೆ ಆಪಾದನೆ ಬರುತ್ತೆ. ತಮ್ಮ ಮೇಲೆ ಆಪಾದನೆ ಬರುವಂತಹ ಭಯ ಇರುವ ಹಿನ್ನೆಲೆಯಲ್ಲಿ ಮೇಲಿನಿಂದ ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಹೇಳಿ ಬಿಎಸ್ವೈ ಪಟ್ಟನ್ನ ಹಿಡಿದಿದ್ದಾರೆ. ಶೆಟ್ಟರ್ ಕೈ ಬಿಡಲು ಸಿಎಂ ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂತಹ ಕಾರಣವನ್ನ ನೋಡ್ತಾ ಹೋದ್ರೆ ತಮ್ಮ ಮೇಲೆನೆ ಆ ಒಂದು ಆರೋಪ ಆಪಾದನೆ ಬರುತ್ತೆ. ಹಾಗಾಗಿ ಮೇಲಿನಿಂದನೇ ಸಂದೇಶ ರವಾನೆ ಮಾಡಬೇಕು ಅಂತ ಹೇಳಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ಶೆಟ್ಟರ್ ಜಾಗಕ್ಕೆ ಉಮೇಶ್ ಕತ್ತಿ ಅವರನ್ನ ತರಿಸುವಂತಹ ಪ್ರಯತ್ನ, ಲಿಂಗಾಯತ ಕೋಟಾದ 5 ಕೋಕ್ ಕೊಡುವ ಸಾಧ್ಯತೆ ಇದೆ. ನಾಳೆಯೇ ಪುನಾರಚನೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆ 8 ರಿಂದ 9 ಜನ ಸಂಪುಟ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದ್ದು 2 ರಿಂದ 3 ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. 2 ಬೈ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ತಂತ್ರವನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಡಿದ್ದಾರೆ ಅಂತ ಹೇಳಲಾಗಿದೆ.